ನಮಸ್ಕಾರಗಳು. ಸರ್, ಲಾಸ್ಟ್ ಟೈಮ್ ಇಲ್ಲಿ ಬಲ್ಕುಂದಿಗೆ ಬಂದ ಟೈಮಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ಏನಂದ್ರೆ ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರವನ್ನು ಕಟ್ಟಡ ಬಹಳ ಹಳೇದಾಗಿದೆ ಸರ್. ಅದನ್ನು ಶಿಥಿಲೀಕರಣದ ಸರ್ಟಿಫಿಕೇಶನ್ ಮಾಡಿಸಿ ಸರ್. ನಮ್ಮ ನಾಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾಳ ದೂರ ಆಗುತ್ತೆ, ಅದಕ್ಕೆ ದಯವಿಟ್ಟು ಇಲ್ಲಿದ್ದಾನೆ ಮೀಟಿಂಗ್ ತಗೊಂಡು ನಮ್ಮ ಬಡವ್ರ ಬಾಯಿ ಕಾಳಜಿ ತಗೊಂಡು ಎಲ್ಲರಿಗೂ ನಮಗೆ ಹಕ್ಕುಪತ್ರವನ್ನು ವಿತರಣೆ ಮಾಡ್ಯಾರ. ಅದೇ ರೀತಿ ಇದೇ ತರ ಈ ಊರಿನ ಮೇಲೆ ಸಹಕಾರ ಇರಲಿ ಅಂತೇಳಿ ಸಾಹೇಬರಿಗೆ ಕೇಳ್ಕೊಡ್ತೀವಿ. ನಮಸ್ಕಾರ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಆರಾಧ್ಯ ದೇವರಾದ ಸಂತ ಸೇವಾಲಾಲರನ್ನ ಹುನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಅದೇ ತರನಾಗಿ ಶ್ರೀ ವೆಂಕಟೇಶ್ವರನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಅದೇ ತರನಾಗಿ ದುರ್ಗಾದೇವಿಯಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಕರುಣಾ ಗ್ರಾಮದಿಂದ ನಮ್ಮ ಈಶ್ವರ ನಗರದವರೆಗೂ ಬಲ್ಕುಂದಿವರೆಗೂ ಪಂಚಾಯಿತಿವರೆಗೂ ಈ ರಸ್ತಾ ಸುಧಾರಣೆ ಕಾಮಗಾರಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಈಗಾಗಲೇ ಭೂಮಿ ಪೂಜೆಯನ್ನು ಭಾಳ ಸಂತೋಷದಿಂದ ನೆರವೇರಿಸಿದ್ದೇನೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನಮ್ಮ ಬಲ್ಕುಂದಿ ತಾಂಡ ಈಶ್ವರ ನಗರ ಬಹುತೇಕ ಇಲ್ಲಿ ಇರುವಂಥ CC ರಸ್ತೆಯನ್ನು ನಾನು ಈ ಹಿಂದೆ ಕೂಡ ಏನು ನಮ್ಮ ಹೊಸೂರು ಗ್ರಾಮದಿಂದ ಇಳಕಲ್ವರೆಗೂ ಈ ರಸ್ತೆಯನ್ನು ಮಾಡಿದ್ವಿ. ಅವಾಗೂ ಕೂಡ ನಾನು CC ರಸ್ತೆಯನ್ನೇ ಮಾಡಿಕೊಟ್ಟಿದ್ದೆ ಇಲ್ಲಿ ಊರಲ್ಲಿ. ಯಾಕಂದರೆ ಭಾಳಷ್ಟು ಬಳಕೆ ಇರುವಂಥ ರಸ್ತೆ ಕಾರವಾರದಿಂದ ಕೈಗಾವರೆಗೂ ಈ ರಸ್ತೆ ಹೋಗುವಂಥದ್ದು. ಈ ಒಂದು ರಸ್ತೆಯ ಕಾಮಗಾರಿಯು ಆಗಲೇ ಭಾಳ ಚಿಕ್ಕನಗೊಂಡರು ಹಿನ್ನೆಲೆಯಲ್ಲಿ ಈ ನಮ್ಮ ಮುಖ್ಯಮಂತ್ರಿ ವಿಶೇಷ ಯೋಜನೆಯಲ್ಲಿ 7 ಕೋಟಿ ರೂಪಾಯಿಯನ್ನ ಇವತ್ತು ನಾನು ಈ ಅದ್ಭುತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರೆ ವೇದಿಕೆ ಮೇಲೆ ನಮ್ಮ ಮಾಜಿ ಬ್ಲಾಕ್ ಸದಸ್ಯರು ಶ್ರೀಮತಿ ಮೆಣಸಿ ಅವರೇ ಹಾಗೂ ಉಪಸ್ಥಿತಿರುವಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತ ಸೀನು ರಾಠೋಡ್ ಅವರೇ, ಮುತ್ತನ್ನ ರಾಠೋಡ್ ಅವರೇ, ಹಾಗೂ ನಮ್ಮ ಅಭಿಯಂತರಾದಂಥ ವೀರಯ್ಯ ಹಿರೇಮಠ ಅವರೇ, ಹಾಗೂ ಗುತ್ತಿಗೆದಾರರಾದಂಥ ಡೆಂಗಿ ಅವರೇ, ಹಾಗೂ ಉಪಸ್ಥಿತಿರುವಂಥ ಎಲ್ಲ ಊರಿನ ಗುರು ಹಿರಿಯರೇ, ತಾಯಂದರೆ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಒಂದು ಕಾಮಗಾರಿಯನ್ನು ಈಗಾಗಲೇ ಏನು ಹೊಸೂರದಿಂದ ರಸ್ತೆ ಬದಿಗೆ ಚರಂಡಿಯನ್ನು ನಿರ್ಮಾಣ ಮಾಡಿ CC ರಸ್ತೆಯನ್ನು ಮಾಡಿಕೊಡುವಂಥದ್ದು. ಎಲ್ಲೆಲ್ಲಿ ಶಿಥಿಲಗೊಂಡಿದೆ, ಭಾಳಷ್ಟು ಕೆಟ್ಟೋಗಿದೆ, ಅದನ್ನು ಸರಿಪಡಿಸುವಂಥ ಕಾಮಗಾರಿ ಇದನ್ನು ಇವತ್ತು ನೆರವೇರ್ತಾ ಇದೆ. ಇವತ್ತು ನಾವು ಬಲ್ಕುಂದಿ ಇರ್ಬೋದು, ನಮ್ಮ ಅನೇಕ ಏನು ತಾಂಡಗಳು ಬಹುತೇಕ ಇವು ಕಂದಾಯ ಗ್ರಾಮ ಅಂತಲೇ ಇದ್ದಿದ್ದಿಲ್ಲ. ಬಹುತೇಕ ನಮ್ಮ 2017ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯದಲ್ಲಿರುವಂಥ ತಾಂಡ, ಗೊಲ್ಲರಹಟ್ಟಿ, ಇನ್ನೂ ಅನೇಕ ಗುರುತಿಸಲಾಗದಂಥ ಪ್ರದೇಶಗಳಿಗೆ ಇವತ್ತು ಕಂದಾಯ ಗ್ರಾಮವನ್ನು ಕಡ್ಡಾಯವಾಗಿ ಘೋಷಣೆ ಮಾಡಿದ್ದು ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಅದೇ ರೀತಿ ಮುಂದುವರೆದು 2018ರಿಂದ 2023ವರೆಗೂ ನಾವು ಕಂದಾಯ ಗ್ರಾಮವನ್ನು ಘೋಷಣೆ ಮಾಡಿ ಆದೇಶ ಮಾಡಿ ಹೋದರೂ ಕೂಡ ನಿಮಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿರಲಿಲ್ಲ. ಆದರೆ ಮತ್ತೆ ನಮ್ಮ ಸರ್ಕಾರ 2023ರಲ್ಲಿ ತಮ್ಮ ಆಶೀರ್ವಾದದಿಂದ ಬಂದ ಮೇಲೆ ಇವತ್ತು ನಾವು ಮೊನ್ನೆ ತಾನೇ ಎಲ್ಲ ತಾಂಡಗಳಿಗೆ ವಾಸಿಸುವಂಥ ನಮ್ಮ ಎಲ್ಲ ಬಂಜಾರ ಸಮಾಜದ ಜನರಿರ್ಬೋದು, ಅನೇಕ ಸಮಾಜದ ಜನರಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಒಂದು ಗ್ರಾಮ ಅಂದ ಮೇಲೆ ಅದಕ್ಕೊಂದು ಆಧಾರ ಇರಬೇಕು. ಆಧಾರ ಇಲ್ಲಾರ್ದ ಊರಾಗಿದ್ವು. ಇವತ್ತು ನಿಮಗೆಲ್ಲರಿಗೂ ಆ ಹಕ್ಕನ್ನು ಕೊಡಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ನಾವು ತಾಲೂಕಿನಾದ್ಯಂತ ಇವತ್ತು ಕೈಗೊಂಡಿದ್ದೇವೆ. CC ರಸ್ತೆಗಳಾಗಿರ್ಬೋದು,
ಅನೇಕ ರೈತರಿಗೆ ನೆರವನ್ನು ಮಾಡುವಂಥದ್ದು, ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥದ್ದು, ಇವೆಲ್ಲ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ. ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ಇವತ್ತೇನು ಗ್ರಾಮೀಣ ನಮ್ಮ ತಾಂಡಾದ ಜನತೆ ಬೇಡಿಕೆಗಳಿಟ್ಟಿದ್ದಾರೆ, ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಖಂಡಿತವಾಗಿ ನೆರವೇರಿಸಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಂತಹ ಸಮಸ್ತ ನಮ್ಮ ಮಲ್ಕುಂದಿ ಈಶ್ವರನಗರ ತಾಂಡದ ಎಲ್ಲ ಗುರು ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.